ನಮಸ್ಕಾರ ಎಲ್ಲರಿಗೂ. ನಿಮ್ಮ ಮನೆಯಲ್ಲಿ ಇನ್ನೂ ಸಾಂಬಾರು ಫ್ರಿಜ್ಜಲ್ಲಿ ಹಾಗೇ ಸೈಲೆಂಟಾಗಿ ಕೂತೈತೆ ನಿನ್ನಿದ್ದು ಹಂಗಿತ್ತಂದರೆ ಈ ವಿಡಿಯೋ ನಿಮಗಾಗೈತಿ. ಸೊ ಡೋಂಟ್ ವರಿ, ಅದರದಿಂದ ನಾನು ಒಂದು ಬೆಸ್ಟ್ ರೆಸಿಪಿಯನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ತಾಲಿಪಟ್ ಮಾಡೋಣ ಬರ್ರಿ. ಇದು ಲೆಫ್ಟ್ ಓವರ್ ಸಾಂಬಾರ್ದಿಂದ ಇವತ್ತು ನಾವು ಇದರಲ್ಲೇ ಭಾರಿ ಮಸ್ತ್ ರೆಸಿಪಿ ಅಂಥೇಳಿ ಅಂದ್ಕೊಂಡು ನಾನು ಟ್ರೈ ಮಾಡಕತ್ತೀನಿ. ನಾನು ಆಲ್ರೆಡಿ ಭಾಳ ಸತಿ ಇದನ್ನು ಮಾಡ್ಕೊಂಡು ತಿಂತೀನಿ. ನಂದು ಇದು ಫೇವ್ರೇಟ್ ರೆಸಿಪಿ. ನೋಡಿರಿ, ಸಾಂಬಾರೊಳಗೆ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕರಿಬೇವು ಅದನ್ನೆಲ್ಲ ಹಾಕೊಂಡಾಯ್ತು. ಆಮೇಲೆ ಜೀರಿಗೆ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ರಾಗಿ ಹಿಟ್ಟು ಹಾಕೊಳಕತ್ತೀನಿ ರೀ. ರಾಗಿ ಹಿಟ್ಟು ಒಂದು ಸ್ವಲ್ಪ ಭಾರಿ ಅಂದ್ರೆ ಭಾರಿ ಹೆಲ್ದಿ ಫುಡ್, ಸೂಪರ್ ಫುಡ್ ಇದು ಒಂದು. ಸೊ ಅದನ್ನು ಕೂಡ ಅಷ್ಟು ಹಾಕ್ಕೊಂಡೆ. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಎಷ್ಟು ನಿಮಗೆ ಯಾವ ಥರ ಹೆಂಗೆ ಗಟ್ಟಿ ಎಷ್ಟು ಮಾಡ್ಕೋತಾನ ನೋಡ್ಕೋರಿ. ಈಗ ತೋರಿಸ್ಕೊಡ್ತೀನಿ. ಆಮೇಲೆ ಗೋಧಿ ಹಿಟ್ಟು ಒಂದು ಸ್ವಲ್ಪ, ಆಮೇಲೆ ಜೋಳದ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡೆ. ಗೋಧಿ ಹಿಟ್ಟಿನ ಸ್ವಲ್ಪ ಹಾಕ್ಕೊಂಡೆ, ಯಾಕಂದ್ರೆ ಅದು ಮತ್ತು ಮುರಿದು ಬಿಡೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ರಾಗಿ ಹಿಟ್ಟು ಭಾಳ ಬ್ರೇಕ್ ಆಗ್ತೈತಿ. ಆಮೇಲೆ ಜೋಳದ ಹಿಟ್ಟು ಹಾಗೆ. ಆಮೇಲೆ ಕನ್ಸಿಸ್ಟೆನ್ಸಿ ಈ ಥರ ಆಯ್ತು ನೋಡ್ಕೋರಿ. ಅರಿಶಿಣದ ಪುಡಿ, ಅಚ್ಕಾರದ ಪುಡಿ ಹಾಕ್ಕೊಂಡೆ. ಮತ್ತು ಆಮೇಲೆ ನೋಡ್ತೀರಿ ಇದನ್ನೆಲ್ಲ ಗಂಟಾಗಿ ಇರ್ಲಾರ್ದಂಗೆ ಆ ಥರ ಎಲ್ಲ ಇದನ್ನು ಬ್ರೇಕ್ ಮಾಡ್ಕೊಂಡು ಮುರಿದು ಮಾಡ್ಕೊಳಂತ್ರಿ. ಆಮೇಲೆ ಹಂಚು ಹಚ್ಚಿದೆ ನೋಡ್ರಿ. ಹಂಚು ಕಾಯೋದು ಪುರ್ಸೋತ್ಕಿಲ್ಲೇ ಎಣ್ಣೆ ಹಾಕಿದೆ. ಎಣ್ಣೆ ಕಾಯೋ ತನಕ ಸ್ವಲ್ಪ ಒಂದು 2 ಮಿನಿಟ್ಸ್ ವೇಟ್ ಮಾಡಬೇಕು. ಆಮೇಲೆ ನೋಡಿರಿ, ಈಗ ನೋಡಿ ಸಿಂಪಲ್ ಸಾಂಬಾರು ಇನ್ಸ್ಟಂಟ್ ಮಸಾಲ ಮಿಕ್ಸ್ ಆಯಿತು. ಯಾವುದೇ ಎಕ್ಸ್ಟ್ರಾ ಮಸಾಲ ಬೇಕಿಲ್ಲ, ಏನೂ ಬೇಕಿಲ್ಲ. ಸಾಂಬಾರು ಆಲ್ರೆಡಿ ಭಾರಿ ಟೇಸ್ಟಿಯಾಗಿ ಇರ್ತೈತಿ. ಅದರೊಳಗೆ ನಾವು ಇಷ್ಟೇ ಇಂಗ್ರೀಡಿಯೆಂಟ್ಸ್, ಬರೀ ಹಿಟ್ಟು ಮತ್ತು ಆನಿಯನ್, ಗ್ರೀನ್ ಚಿಲ್ಲಿ ಬೇಕಾದ್ರೆ ಅದನ್ನು ಹಾಕೋಬೋದು. ಕರಿಬೇವು, ಜೀರಿಗೆ ಇಷ್ಟು ಹಾಕ್ಕೊಂಡ್ರೆ ಸಾಕು ನೋಡ್ರಿ. ಫುಲ್ ನಮ್ದು ಮಸ್ತ್ ಕ್ರಿಸ್ಪಿ ಆಗಿರುವಂಥ ತಾಲಿಪಟ್ಟು ರೆಡಿ ಆಗ್ತೈತ್ರಿ. ಆಮೇಲೆ ಭಾಳ ವಾಟ್ರಿ ಕನ್ಸಿಸ್ಟೆನ್ಸಿ ಇರಬಾರ್ದು, ಯಾಕಂದರೆ ಬೇಯಾಕೂ ಬರೋತನ ಬೇಕಾಗ್ತೈತಿ ಹಂಚ ಮೇಲೆ. ಮತ್ತು ಆಮೇಲೆ ಅದು ಟೇಸ್ಟ್ ಕೂಡ ತುಂಬ ಅಷ್ಟು ಒಳ್ಳೇದು ಬರೋಂಗಿಲ್ಲ. ಸ್ವಲ್ಪ ಗಟ್ಟಿಯಾಗಿಯೇ ಈ ಥರ ಇಟ್ಕೊಂಡು ನೀವು ಮಾಡಿದರೆ ನಿಮ್ಮ ಮನೆಯಲ್ಲಿ ಈ ಥರದ್ದು ಕ್ರಿಸ್ಪಿ ಮತ್ತು ಸ್ವಲ್ಪ ಸಾಫ್ಟ್ ಎರಡೂ ಥರ ಆಗಿರುವಂಥದ್ದು ತಾಲಿಪಟ್ಟು ರೆಡಿ ಆಗ್ತೈತಿ. ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಚಟ್ನಿ ಜೊತೆಗೆ, ಮತ್ತು ಆಮೇಲೆ ಮೊಸರು ಜೊತೆಗೆ. ಹಾಗೆ ತಿಂದರೂ ನಡೀತೈತಿ ರೀ. ಮತ್ತು ತುಪ್ಪ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲಿ ತನಕ ನಮಸ್ಕಾರ.